ಯಾಜಕ ಕಾಂಡ ಅಧ್ಯಾಯ 7. ಪ್ರಾಯಶ್ಚಿತ್ತ ಯಜ್ಞ ನಿಯಮಗಳು. ಆ ಯಜ್ಞವು ಮಹಾಪರಿಶುದ್ಧವಾದದ್ದು. ಸರ್ವಾಂಗ ಹೋಮ ಪಶುವನ್ನು ವಧಿಸುವ ಸ್ಥಳದಲ್ಲೇ ಪ್ರಾಯಶ್ಚಿತ್ತ ಯಜ್ಞ ಪಶುವನ್ನು ವಧಿಸಬೇಕು. ಯಾಜಕನು ಅದರ ರಕ್ತವನ್ನು ಯಜ್ಞವೇದಿಗೆ ಸುತ್ತಲೂ ಎರಚಬೇಕು. ಅವನು ಅದರ ಕೊಬ್ಬನ್ನೆಲ್ಲ, ಅಂದರೆ ಬಾಲದ ಕೊಬ್ಬನ್ನು, ವಪೆಯನ್ನು, 2 ಹುರುಳಿಕಾಯಿಗಳನ್ನು, ಇವುಗಳ ಮೇಲೆ ಸೊಂಟದಲ್ಲಿರುವ ಕೊಬ್ಬನ್ನು, ಕಾಳಿದ ಮೇಲೆ ಹುರುಳಿಕಾಯಿಗಳ ತನಕ ಇರುವ ಕೊಬ್ಬನ್ನು ತೆಗೆದು ಯಜ್ಞವೇದಿಯ ಮೇಲೆ ಯೆಹೋವನಿಗೆ ಹೋಮ ಮಾಡಬೇಕು. ಅದು ಪ್ರಾಯಶ್ಚಿತ್ತ ಯಜ್ಞವಾಗಿದೆ. ಹೋಮಶೇಷವನ್ನು ಯಾಜಕರಲ್ಲಿ ಗಂಡಸರೆಲ್ಲರೂ ತಿನ್ನಬಹುದು. ಅದು ಮಹಾಪರಿಶುದ್ಧವಾದದ್ದರಿಂದ ಪವಿತ್ರ ಸ್ಥಳದೊಳಗೆ ಅದನ್ನು ತಿನ್ನಬೇಕು. ಪ್ರಾಯಶ್ಚಿತ್ತ ಯಜ್ಞದ ಹೋಮಶೇಷದ ವಿಷಯದಲ್ಲಿಯೂ ದೋಷ ಪರಿಹಾರಕ ಯಜ್ಞದ ಹೋಮಶೇಷದ ವಿಷಯದಲ್ಲಿಯೂ ಒಂದೇ ವಿಧಿಯುಂಟು. ಹೇಗೆಂದರೆ, ಆ ಹೋಮಶೇಷವು ದೋಷ ಪರಿಹಾರವನ್ನು ಮಾಡಿಸುವ ಯಾಜಕನಿಗೆ ಸಲ್ಲತಕ್ಕದ್ದು. ಯಾರಾದರೂ ಸರ್ವಾಂಗ ಹೋಮಕ್ಕಾಗಿ ಪಶುವನ್ನು ತಂದಾಗ ಅದರ ಚರ್ಮವು ಆ ಪಶುವನ್ನು ಸಮರ್ಪಿಸುವ ಯಾಜಕನದಾಗಿಯೇ ಇರಬೇಕು. ಒಲೆಯಲ್ಲಾಗಲಿ, ಕಬ್ಬಿಣದ ಹಂಚಿನಲ್ಲಾಗಲಿ, ಬಾಂಡ್ಲೆಯಲ್ಲಾಗಲಿ ಬೇಯಿಸಿದ ನೈವೇದ್ಯ ಪದಾರ್ಥವೆಲ್ಲ ಅದನ್ನು ಸಮರ್ಪಿಸುವ ಯಾಜಕನಿಗೆ ಆಗಬೇಕು. ಆದರೆ ಎಣ್ಣೆ ಹೊಯ್ದ ಹಿಟ್ಟನ್ನಾಗಲಿ ಬರೀ ಹಿಟ್ಟನ್ನಾಗಲಿ ಯಾರಾದರೂ ನೈವೇದ್ಯಕ್ಕಾಗಿ ತಂದಾಗ ಅದನ್ನು ಆರೋನನ ವಂಶದವರೆಲ್ಲರೂ ಸಮವಾಗಿ ಅನುಭವಿಸಬೇಕು. ಸಮಾಧಾನ ಯಜ್ಞ ನಿಯಮಗಳು. ಯಾರಾದರೂ ಕೃತಜ್ಞತೆಯನ್ನು ತೋರಿಸುವುದಕ್ಕಾಗಿ ಸಮಾಧಾನ ಯಜ್ಞವನ್ನು ಯೆಹೋವನಿಗೆ ಮಾಡುವುದಾದರೆ ಅದರೊಡನೆ ಎಣ್ಣೆ ಮಿಶ್ರವಾದ ಹುಳಿಯಿಲ್ಲದ ಹೋಳಿಗೆಗಳನ್ನೂ, ಎಣ್ಣೆ ಹಾಕಿದ ಹುಳಿಯಿಲ್ಲದ ಕಡುಬುಗಳನ್ನು, ಎಣ್ಣೆಯಿಂದ ಪೂರಾ ನೆನೆಸಿದ ಗೋಧಿ ಹಿಟ್ಟಿನ ಹೋಳಿಗೆಗಳನ್ನು ಸಮರ್ಪಿಸಬೇಕು. ಕೃತಜ್ಞತೆಯನ್ನು ತೋರಿಸುವುದಕ್ಕಾಗಿ ಸಮಾಧಾನ ಯಜ್ಞದಲ್ಲಿ ಒಪ್ಪಿಸುವ ಪಶುವಿನೊಡನೆ ಹುಳಿ ರೊಟ್ಟಿಗಳನ್ನು ಸಮರ್ಪಿಸಬೇಕು. ಸಮರ್ಪಿಸಿದ ಪ್ರತಿಯೊಂದು ವಿಧವಾದ ಪದಾರ್ಥಗಳಲ್ಲಿಯೂ ಒಂದೊಂದನ್ನು ಯೆಹೋವನಿಗೋಸ್ಕರ ಪ್ರತ್ಯೇಕಿಸಬೇಕು. ಅವು ವೇದಿಗೆ ಯಜ್ಞ ಪಶುವಿನ ರಕ್ತವನ್ನು ಎರಚಿದ ಯಾಜಕನಿಗೆ ಆಗಬೇಕು. ಕೃತಜ್ಞತಾ ಯಜ್ಞ ಪಶುವಿನ ಮಾಂಸವನ್ನು ಯಜ್ಞವು ನಡೆದ ದಿನದಲ್ಲೇ ಭೋಜನ ಮಾಡಬೇಕು. ಮರುದಿನದವರೆಗೆ ಸ್ವಲ್ಪವನ್ನಾದರೂ ಉಳಿಸಕೂಡದು. ಯಾರಾದರೂ ಹರಕೆಯನ್ನು ಸಲ್ಲಿಸುವುದಕ್ಕಾಗಲಿ ಸ್ವೇಚ್ಛೆಯಿಂದಾಗಲಿ ಅಂಥ ಯಜ್ಞವನ್ನು ಮಾಡಿಸಿದರೆ ಅದನ್ನು ಸಮರ್ಪಿಸಿದ ದಿನದಲ್ಲೇ ಅದರ ಮಾಂಸವನ್ನು ಊಟ ಮಾಡಬೇಕು. ಆದರೆ ಮಿಕ್ಕದ್ದನ್ನು ಮರುದಿನದಲ್ಲಿ ತಿನ್ನಬಹುದು. 3ನೆಯ ದಿನದವರೆಗೆ ಉಳಿದದ್ದನ್ನು ಬೆಂಕಿಯಿಂದ ಸುಟ್ಟು ಬಿಡಬೇಕು. ಆ ಯಜ್ಞ ಪಶುವಿನ ಮಾಂಸದಲ್ಲಿ ಸ್ವಲ್ಪವನ್ನಾದರೂ 3ನೇ ದಿನದಲ್ಲಿ ಊಟ ಮಾಡಿದರೆ ಆ ಯಜ್ಞವೇ ಸಮರ್ಪಕವಾದದ್ದಲ್ಲ. ಅರ್ಪಿಸಿದವನಿಗೆ ಅದರಿಂದ ಫಲವೇನೂ ದೊರೆಯುವುದಿಲ್ಲ. ಅದು ಹೇಯವಾದದ್ದರಿಂದ ಅದನ್ನು ತಿಂದವನು ಆ ಪಾಪದ ಫಲವನ್ನು ಅನುಭವಿಸಬೇಕು. ಅಶುದ್ಧವಾದ ವಸ್ತುವಿಗೆ ಸೋಂಕಿದ ಮಾಂಸವನ್ನು ತಿನ್ನದೆ ಬೆಂಕಿಯಲ್ಲಿ ಸುಟ್ಟು ಬಿಡಬೇಕು. ಶುದ್ಧರಾಗಿರುವವರೆಲ್ಲರೂ ಯಜ್ಞ ಪಶುವಿನ ಮಾಂಸವನ್ನು ತಿನ್ನಬಹುದು. ಯಾವನಾದರೂ ಅಶುದ್ಧನಾಗಿದ್ದು ಯೆಹೋವನಿಗೆ ಸಮರ್ಪಿತವಾದ ಸಮಾಧಾನ ಯಜ್ಞ ಪಶುವಿನ ಮಾಂಸವನ್ನು ತಿಂದರೆ ಅವನು ತನ್ನ ಕುಲದಿಂದ ತೆಗೆದುಹಾಕಲ್ಪಡಬೇಕು. ಯಾವನಿಗಾದರೂ ಮನುಷ್ಯ ದೇಹದಿಂದುಂಟಾದ ಅಶುದ್ಧ ವಸ್ತು, ಅಶುದ್ಧ ಮೃಗ, ನಿಷಿದ್ಧ ವಸ್ತು ಇವುಗಳಲ್ಲಿ ಯಾವುದಾದರೂ ಸೋಂಕಿದರೆ ಅವನು ಯೆಹೋವನಿಗೆ ಸಮರ್ಪಿತವಾದ ಯಜ್ಞ ಪಶುವಿನ ಮಾಂಸವನ್ನು ತಿಂದರೆ ಕುಲದಿಂದ ತೆಗೆದು ಹಾಕಲ್ಪಡಬೇಕು. ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ಇಸ್ರಾಯೇಲರಿಗೆ ಹೀಗೆ ಆಜ್ಞಾಪಿಸು, ನೀವು ಎತ್ತು, ಕುರಿ, ಆಡುಗಳ ಕೊಬ್ಬನ್ನು ತಿನ್ನಬಾರದು. ಅಂಥ ಪಶುವು ರೋಗದಿಂದ ಸತ್ತದ್ದಾದರೆ ಇಲ್ಲವೇ ಕಾಡು ಮೃಗವು ಕೊಂದದ್ದಾದರೆ ಅದರ ಕೊಬ್ಬನ್ನು ಬೇರೆ ಕೆಲಸಕ್ಕೆ ಉಪಯೋಗಿಸಬಹುದೇ ಹೊರತು ಎಷ್ಟು ಮಾತ್ರವೂ ತಿನ್ನಬಾರದು. ಮನುಷ್ಯನು ಯೆಹೋವನಿಗೆ ಹೋಮ ಮಾಡುವಂಥ ಪಶು ಜಾತಿಯ ಕೊಬ್ಬನ್ನು ಯಾವನಾದರೂ ತಿಂದರೆ ಅವನು ಕುಲದಿಂದ ತೆಗೆದುಹಾಕಲ್ಪಡಬೇಕು. ಪಕ್ಷಿಯದಾಗಲಿ ಪಶುವಿನದಾಗಲಿ ಯಾವ ರಕ್ತವನ್ನೂ ನೀವು ಎಲ್ಲಿಯೂ ಊಟ ಮಾಡಬಾರದು. ರಕ್ತ ಭೋಜನ ಮಾಡಿದವನು ಕುಲದಿಂದ ತೆಗೆದುಹಾಕಲ್ಪಡಬೇಕು. ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ಇಸ್ರಾಯೇಲರಿಗೆ ಹೀಗೆ ಆಜ್ಞಾಪಿಸು, ಸಮಾಧಾನ ಯಜ್ಞ ಪಶುಗಳನ್ನು ಯೆಹೋವನಿಗೆ ಸಮರ್ಪಿಸುವವನು ಆ ಯಜ್ಞ ದ್ರವ್ಯಗಳಲ್ಲಿ ಯೆಹೋವನಿಗೆ ಸಲ್ಲಬೇಕಾದದ್ದನ್ನು ತಂದುಕೊಡಬೇಕು. ಯೆಹೋವನಿಗೆ ಹೋಮರೂಪವಾಗಿ ಸಮರ್ಪಿಸಬೇಕಾದದ್ದನ್ನು, ಅಂದರೆ ಪಶುವಿನ ಕೊಬ್ಬನ್ನು ತನ್ನ ಕೈಯಿಂದಲೇ ಕೊಡಬೇಕು. ಅದರೊಂದಿಗೆ ಅದರ ಎದೆಯ ಭಾಗವನ್ನು
ನೈವೇದ್ಯ ರೂಪವಾಗಿ ಯೆಹೋವನ ಸನ್ನಿಧಿಯಲ್ಲಿ ನಿವಾಳಿಸುವುದಕ್ಕಾಗಿ ತಂದು ಸಮರ್ಪಿಸಬೇಕು. ಯಾಜಕನು ಆ ಕೊಬ್ಬನ್ನು ಯಜ್ಞವೇದಿಯ ಮೇಲೆ ಹೋಮ ಮಾಡಬೇಕು. ಎದೆ ಭಾಗವು ಆರೋನನಿಗೂ ಅವನ ವಂಶದವರಿಗೂ ಆಗಬೇಕು. ನೀವು ಸಮಾಧಾನ ಯಜ್ಞ ದ್ರವ್ಯಗಳಲ್ಲಿ ಬಲದೊಡೆಯನ್ನು ಯಾಜಕನಿಗೋಸ್ಕರ ಪ್ರತ್ಯೇಕಿಸಿಕೊಡಬೇಕು. ಆರೋನನ ವಂಶದವರಲ್ಲಿ ಯಾವನು ಆ ಯಜ್ಞ ಪಶುವಿನ ರಕ್ತವನ್ನೂ ಕೊಬ್ಬನ್ನೂ ಸಮರ್ಪಿಸುತ್ತಾನೋ ಅದರ ಬಲದೊಡೆಯು ಅವನ ಭಾಗವಾಗಿರಬೇಕು. ಇಸ್ರಾಯೇಲ್ಯರು ಸಮಾಧಾನ ಯಜ್ಞ ಪಶುವಿನ ಮಾಂಸದಲ್ಲಿ ನೈವೇದ್ಯ ರೂಪವಾಗಿ ನಿವಾಳಿಸುವ ಎದೆಯ ಭಾಗವನ್ನು, ಯಾಜಕನಿಗೋಸ್ಕರ ಪ್ರತ್ಯೇಕಿಸುವ ತೊಡೆಯನ್ನೂ ನಾನು ತೆಗೆದುಕೊಂಡು ಮಹಾಯಾಜಕನಾದ ಆರೋನನಿಗೂ ಅವನ ವಂಶದವರಿಗೂ ಕೊಟ್ಟು, ಇವು ಇಸ್ರಾಯೇಲ್ಯರಿಂದ ಯಾಜಕರಿಗೆ ಯಾವಾಗಲೂ ಸಲ್ಲಬೇಕೆಂದು ಶಾಶ್ವತ ನಿಯಮ ಮಾಡಿದ್ದೇನೆ. ಯೆಹೋವನಿಗೆ ಹೋಮರೂಪವಾಗಿ ಅರ್ಪಿತವಾದ ದ್ರವ್ಯಗಳಲ್ಲಿ ಇವೇ ಆರೋನನಿಗೂ ಅವನ ವಂಶದವರಿಗೂ ಶಾಶ್ವತವಾಗಿ ಸಲ್ಲತಕ್ಕ ಭಾಗಗಳಾಗಿರುವವು. ಮೋಶೆ ಅವರನ್ನು ಯೆಹೋವನ ಸನ್ನಿಧಿಯಲ್ಲಿ ಯಾಜಕೋದ್ಯೋಗಕ್ಕಾಗಿ ಪ್ರತಿಷ್ಠಿಸಿದ ದಿನದಲ್ಲೇ ಇದು ನೇಮಕವಾಯಿತು. ಇಸ್ರಾಯೇಲ್ಯರು ಇವುಗಳನ್ನು ಯಾಜಕರಿಗೆ ಸಲ್ಲಿಸಬೇಕೆಂದು ಯೆಹೋವನು ಮೋಶೆ ಕೈಯಿಂದ ಅವರನ್ನು ಪ್ರತಿಷ್ಠಿಸಿ ಅಭಿಷೇಕಿಸಿದ ದಿನದಲ್ಲಿ ಅಪ್ಪಣೆ ಮಾಡಿದನು. ಸರ್ವಾಂಗ ಹೋಮ, ಧಾನ್ಯ ನೈವೇದ್ಯ, ದೋಷ ಪರಿಹಾರಕ ಯಜ್ಞ, ಪ್ರಾಯಶ್ಚಿತ್ತ ಯಜ್ಞ, ಯಾಜಕ ಪ್ರತಿಷ್ಠೆ, ಸಮಾಧಾನ ಯಜ್ಞ ಎಂಬಿವುಗಳ ವಿಷಯದಲ್ಲಿ ಮೇಲೆ ಕಂಡದ್ದೇ ವಿಧಿ. ಯೆಹೋವನು ಸೀನಾಯಿ ಬೆಟ್ಟದಲ್ಲಿ ಮೋಶೆಗೆ ಈ ಆಜ್ಞೆಗಳನ್ನು ಕೊಟ್ಟನು. ಮೋಶೆ ಸೀನಾಯಿ ಅರಣ್ಯದಲ್ಲಿ ಇಸ್ರಾಯೇಲ್ಯರು ಅರ್ಪಿಸಬೇಕಾದದ್ದನ್ನು ಯೆಹೋವನಿಗೆ ಸಮರ್ಪಿಸಬೇಕೆಂದು ಆಜ್ಞಾಪಿಸಿ ಅವರಿಗೆ ಮೇಲೆ ಕಂಡ ವಿಧಿಗಳನ್ನು ಕೊಟ್ಟನು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ಸ್ವಾಗತ ಬಯಸ್ತೇವೆ. ಬನ್ನಿರಿ, ದೇವರ ಅಮೂಲ್ಯವಾದಂಥ ವಾಕ್ಯವನ್ನು ನಾವು ಧ್ಯಾನಿಸಿಕೊಳ್ಳೋಣ. ಎಲ್ಲ ಪುಸ್ತಕಗಳೇ, ಎಲ್ಲ ಪುಸ್ತಕಗಳಲ್ಲಿ ಪುಟಗಳಿವೆ, ಎಲ್ಲ ಪುಸ್ತಕಗಳಲ್ಲಿ ಮುದ್ರಣವಾದಂಥ ಅಕ್ಷರಗಳಿವೆ ಅಥವಾ ಚಿತ್ರಗಳಿವೆ. ಆದರೆ ಈ ಪುಸ್ತಕ, ಈ ಗ್ರಂಥ, ಈ ಬೈಬಲ್ ದೇವರ ಅಮೂಲ್ಯವಾದ ವಾಕ್ಯವಾಗಿದೆ. ಇದು ಸಾಮಾನ್ಯ ಇತರ ಪುಸ್ತಕಗಳಂತೆ ಇದ್ದಾಗ್ಯೂ, ನೋಡಲು ತೋರಿಕೆಗೆ ಇದ್ದಾಗ್ಯೂ, ಇದು ದೇವರು ತಾನೇ ನುಡಿದಂಥ ದೈವ ಪ್ರೇರಿತವಾದಂಥ ಒಂದು ಪುಸ್ತಕವಾಗಿದೆ. 2 ತಿಮೋತಿ 3ನೇ ಅಧ್ಯಾಯದ 15ನೇ ವಚನದಲ್ಲಿ ದೇವರ ಮಾತು ಹೀಗಿದೆ, ಕೇಳಿಸ್ಕೊಳ್ರಿ. 14ನೇ ವಚನ ಕೊನೆ ಭಾಗದಲ್ಲಿ, ಚಿಕ್ಕಂದಿನಿಂದಲೂ, 2 ತಿಮೋತಿ ಚಾಪ್ಟರ್ 3 ವರ್ಸ್ 14 ಆನ್ವರ್ಡ್ಸ್, ಸೆಕೆಂಡ್ ಪಾರ್ಟ್, ಚಿಕ್ಕಂದಿನಿಂದಲೂ ನಿನಗೆ ಪರಿಶುದ್ಧ ಗ್ರಂಥಗಳ ಪರಿಚಯವಾಯಿತಲ್ಲ. ಚಿಕ್ಕಂದಿನಿಂದ ದೇವರ ವಾಕ್ಯ ತಿಮೋತಿಯನಿಗೆ ಗೊತ್ತಿತ್ತು. 15ನೇ ವಚನ, ಆ ಗ್ರಂಥಗಳು ಕ್ರಿಸ್ತ ಯೇಸುವಿನಲ್ಲಿರುವ ನಂಬಿಕೆಯ ಮೂಲಕ, ಗ್ರಂಥಗಳು ಪ್ಲಸ್ ಕ್ರಿಸ್ತ ಯೇಸುವಿನಲ್ಲಿರುವ ನಂಬಿಕೆಯ ಮೂಲಕ ರಕ್ಷಣೆ ಹೊಂದಿಸುವ ಜ್ಞಾನವನ್ನು ಕೊಡುವುದಕ್ಕೆ ಶಕ್ತವಾಗಿವೆ. ವಾವ್, ಎಂಥ ಅದ್ಭುತ ಮಾತು, ಎಂಥ ಆಶ್ಚರ್ಯದ ಮಾತು, ಎಂಥ ಆಶೀರ್ವಾದದ ಮಾತು. ಚಿಕ್ಕಂದಿನಿಂದ ಈ ಹಳೆ ಒಡಂಬಡಿಕೆ ಕುರಿತಾಗಿ ಪೌಲನು ಹೇಳುವಂಥ ಮಾತು. ಯಾಕಂದರೆ ಆ ಕಾಲದಲ್ಲಿ, ಪೌಲನ ಕಾಲದಲ್ಲಿ ಹೊಸ ಒಡಂಬಡಿಕೆ ಇರಲಿಲ್ಲ, ಸುವಾರ್ತೆಗಳು ಇರಲಿಲ್ಲ. ಇದ್ದರೂ ಕೂಡ ನಮ್ಮ ಕೈಯಲ್ಲಿ ಪ್ರತಿಯಾಗಿದ್ದ ಹಾಗೆ ಇರಲಿಲ್ಲ. ಇನ್ನೂ ಹೊಸ ಒಡಂಬಡಿಕೆಯ ಆ ಪುಸ್ತಕದಲ್ಲಿ ಒಂದನ್ನು, ಅಂದರೆ ತಿಮೋತಿಯನ ಪತ್ರಿಕೆಯನ್ನು ಇನ್ನೂ ಬರಿತಾ ಇದ್ದಾನೆ. ಸಂಗ್ರಹಿಸಲ್ಪಟ್ಟಿರಲಿಲ್ಲ, ಒಟ್ಟಾಗಿ ಅದು
ಕೂಡಿಸಿ ಒಂದು ಪುಸ್ತಕವಾಗಿ ಒಂದು ಬೈಬಲ್ ಆಗಿ ಮಾಡಿರದಂಥ ಒಂದು ಕಾಲದಲ್ಲಿ ಚಿಕ್ಕಂದಿನಿಂದಲೂ ನಿನಗೆ ಹಳೆ ಒಡಂಬಡಿಕೆ ಅಂದರೆ ದೇವರ ವಾಕ್ಯದಲ್ಲಿ ಕೂಡ ನಾವು ಯಾಜಕಕಾಂಡವನ್ನು ಓದುವಾಗ ಅದು ಈ ದೇವರ ವಾಕ್ಯವು ನಿಮ್ಮ ಪ್ರಿಯ ವೀಕ್ಷಕರೇ ನನ್ನ ಜೀವನದಲ್ಲಿ ರಕ್ಷಣೆಯನ್ನು ಉಂಟು ಮಾಡುವ ಜ್ಞಾನ ಕೊಡುವಂಥವುಗಳಾಗಿದೆ. ಇಂದಿನ ನಮ್ಮ ವ್ಯಾಸಂಗ ಅಧ್ಯಯನ ಯಾಜಕಕಾಂಡ 7ನೇ ಅಧ್ಯಾಯ, ದ ಬುಕ್ ಆಫ್ ಲೆವಿಟಿಕಸ್ ಚಾಪ್ಟರ್ 7. 7ನೇ ಅಧ್ಯಾಯದ ಮೊದಲನೇ ವಚನ ಪ್ರಾಯಶ್ಚಿತ್ತ ನಿಯಮಗಳ ಕುರಿತಾಗಿ, ಅನಂತರ 11ರಿಂದ ಇರುವಂಥ ವಾಕ್ಯ ಭಾಗಗಳಲ್ಲಿ ಸಮಾಧಾನ ಯಜ್ಞದ ನಿಯಮಗಳ ಕುರಿತಾಗಿ ವಿವಿಧ ನಿಯಮಗಳು ಇಲ್ಲಿ ಕೊಡಲಾಗಿದೆ. ಸರಿ, ಅದನ್ನು ನಾವು ನೋಡೋದಕ್ಕೆ ಮುಂಚಿತವಾಗಿ ಈ ಪ್ರಾಯಶ್ಚಿತ್ತ 7ನೇ ಅಧ್ಯಾಯ ಮೊದಲನೇ ವಚನ, ಪ್ರಾಯಶ್ಚಿತ್ತ 5ನೇ ಅಧ್ಯಾಯ ಕೊನೆ ಭಾಗ, ಪ್ರಾಯಶ್ಚಿತ್ತ 7ನೇ ವಚನದಲ್ಲಿ ಈ ರೀತಿಯಾಗಿ ಆಗಾಗ ಪ್ರಾಯಶ್ಚಿತ್ತ ಎಂಬುದಾಗಿ ಬರೆದಿದೆ. ಆದ ಕಾರಣ ಇದರ ಸಬ್ಜೆಕ್ಟ್, ಈ ಒಂದು ವಿಷಯ ಪ್ರಾಯಶ್ಚಿತ್ತದ ಕುರಿತಾಗಿರಬೇಕು. ಅದನ್ನು ಯಾವ ರೀತಿಯಾಗಿ ಸರ್ವಾಂಗ ಹೋಮ ಪಶುವನ್ನು ವಧಿಸಬೇಕು, ಆ ಸ್ಥಳದಲ್ಲೇ ಪ್ರಾಯಶ್ಚಿತ್ತ ಯಜ್ಞ ಪಶುವನ್ನು ವಧಿಸಬೇಕು ಎಂಬಂಥ ಮಾತುಗಳು ಇಲ್ಲಿದೆ. ಮತ್ತು ಅದು ಪ್ರಾಯಶ್ಚಿತ್ತವಾಗಿದೆ. ಪ್ರಾಯಶ್ಚಿತ್ತ ಯಜ್ಞದ ಹೋಮದ ವಿಷಯದಲ್ಲಿ ಯಾಕೆ ದೋಷ ಪರಿಹಾರವಾಗಬೇಕನ್ನೋದಕ್ಕೋಸ್ಕರ ಮಾಡಬೇಕನ್ನುವಂಥ ನಿಯಮಗಳು ಹೇಳಲಾಗಿದೆ. ಅದರ ಚರ್ಮ ಈ ರೀತಿಯಾಗಿ ಹೋಮ ಮಾಡಿದ ಮೇಲೆ ಆ ಚರ್ಮ ಏನು ಮಾಡಬೇಕು, ಅದರ ಚರ್ಮವು ಆ ಪಶುವನ್ನು ಸಮರ್ಪಿಸುವ ಯಾಜಕನದಾಗಿರಬೇಕು. 7ನೇ ಅಧ್ಯಾಯ ಮತ್ತು 8ನೇ ವಚನ. ಹೇಗೂ ದೇವಾಲಯದ ಸೇವೆಯನ್ನು ಮಾಡುವಂಥ ಆ ವ್ಯಕ್ತಿಯನ್ನು ದೇವರು ನೆನಪು ಮಾಡಿಕೊಂಡು ಆತನಿಗೆ ಒಂದು ಭಾಗವನ್ನು, ಸ್ವಲ್ಪ ಭಾಗ ಅಲ್ಲ ದೊಡ್ಡ ಭಾಗವನ್ನೇ ಕೊಡ್ತಾನೆ. ಅದರ ಬಗ್ಗೆ ಕೂಡ ಪೌಲನು 1 ಕೊರಿಂಥ 9ನೇ ಅಧ್ಯಾಯದ 13ನೇ ವಚನದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳುವಾತನಾಗಿದ್ದಾನೆ. ಸರಿ, ಯಾಜಕಕಾಂಡ 7ನೇ ಅಧ್ಯಾಯದಲ್ಲಿ 11ರಿಂದ ಸಮಾಧಾನ ಯಜ್ಞದ ನಿಯಮಗಳು ಕೆಲವನ್ನು ಕೊಟ್ಟಿರುವಂಥದ್ದನ್ನು ನಾವು ನೋಡ್ಬೋದು. ಮತ್ತು ಯಾರು ಇದನ್ನು ಸಮರ್ಪಿಸಬೇಕು ಅಂತ ಹೇಳಿಬಿಟ್ಟು ನೋಡುವಾಗ ಕೃತಜ್ಞತೆಯನ್ನು ತೋರಿಸುವುದಕ್ಕಾಗಿ ಸಮಾಧಾನ ಯಜ್ಞವನ್ನು ಯೆಹೋವನಿಗೆ ಮಾಡುವಂಥ ವಿಷಯ. ಈಗ ನಾನು ನನ್ನ ಕೃತಜ್ಞತೆಯನ್ನು ವ್ಯಕ್ತಪಡಿಸ್ಬೇಕಂತ ಹೇಳಿದರೆ ಸಮಾಧಾನ ಯಜ್ಞವನ್ನು ಸಮರ್ಪಿಸಬೇಕು ಅಂತ ಹೇಳ್ಬಿಟ್ಟು, ಸಮಾಧಾನಕ್ಕೂ ಕೃತಜ್ಞತೆಗೂ ಸಂಬಂಧ ಉಂಟು. ದೇವರೊಂದಿಗೆ ಸಮಾಧಾನವಾಗಿರುವಂಥ ವ್ಯಕ್ತಿ, ಇತರರೊಂದಿಗೆ ಸಮಾಧಾನವಾಗಿರುವಂಥ ವ್ಯಕ್ತಿ, ತನ್ನೊಂದಿಗೂ ಕೂಡ ಸಮಾಧಾನವಾಗಿರುವ ವ್ಯಕ್ತಿ ಕೃತಜ್ಞತೆಯುಳ್ಳ ವ್ಯಕ್ತಿಯಾಗಿರಲು ಸಾಧ್ಯ. ಎ ಪರ್ಸನ್ who has got peace with God and peace with others and peace with himself will be thankful person. ಕೃತಜ್ಞತೆಯ ವ್ಯಕ್ತಿಯಾಗಿರ್ತಾನೆ. ಮತ್ತು ಈ ಸಮಾಧಾನ ಯಜ್ಞವನ್ನು ಯೆಹೋವನಿಗೆ ಮಾಡುವುದಾದರೆ ಅದರೊಡನೆ ಎಣ್ಣೆ ಮಿಶ್ರವಾದ ಹುಳಿಯಿಲ್ಲದ ಹೋಳಿಗೆಗಳನ್ನು, ಎಣ್ಣೆ ಹಾಕಿದ ಹುಳಿಯಿಲ್ಲದ ಕಡುಬುಗಳನ್ನು, ಎಣ್ಣೆಯಿಂದ ಪೂರ ನೆನೆಸಿದ ಗೋಧಿ ಹಿಟ್ಟಿನ ಹೋಳಿಗೆಗಳನ್ನು ಸಮರ್ಪಿಸಬೇಕು ಎಂಬುದಾಗಿ ಕೃತಜ್ಞತೆಯನ್ನು ತೋರಿಸುವುದಕ್ಕಾಗಿ ಸಮಾಧಾನ ಯಜ್ಞದಲ್ಲಿ ಒಪ್ಪಿಸುವ ಪಶುವಿನೊಡನೆ ಹುಳಿ ರೊಟ್ಟಿಗಳನ್ನು ಸಮರ್ಪಿಸಬೇಕು. ಹುಳಿ, ಇದುವರೆಗೆ ನಾವು ನೋಡಿಕೊಂಡಿದ್ದರಲ್ಲಿ ಹುಳಿ ಸ್ವಲ್ಪ ನಕಾರಾತ್ಮಕವಾಗಿ ನೆಗೆಟಿವ್ ಆಗಿತ್ತು ಅಲ್ಲವೇ? ಬೇಡ, ಹುಳಿ ಇರಬಾರ್ದು, ಹುಳಿ ಕಲಸಿರಬಾರ್ದು ಅಂತ ಹೇಳ್ಬಿಟ್ಟು. ಆದರೆ ಈ ಕೃತಜ್ಞತೆಯನ್ನು ತೋರಿಸುವುದಕ್ಕಾಗಿ ಸಮಾಧಾನ ಯಜ್ಞವನ್ನು ಒಪ್ಪಿಸುವಾಗ ಪಶುವಿನೊಡನೆ ಹುಳಿ ರೊಟ್ಟಿಗಳನ್ನೂ ಸಮರ್ಪಿಸಬೇಕು. ಒಂದು ಕಡೆ ಮಾಡಬಾರ್ದಂತ ದೇವರು ಹೇಳಿ, ಒಂದು ಕಡೆ ಮಾಡಂತ ಹೇಳಿದಾಗ ನಾವು ಎರಡನ್ನೂ ಪಾಲಿಸಬೇಕು. ಯಾಕೆ ಅಲ್ಲಿ ಮಾಡಬಾರ್ದಂತ ಹೇಳ್ಬಿಟ್ಟು ಇಲ್ಲಿ ಮಾಡಂತ ಹೇಳ್ತಾರೆ ಅಂತ ನಾವು ಪ್ರಶ್ನಿಸುವ ಹಾಗಿಲ್ಲ. ಇದರ ಬಗ್ಗೆ ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದಂಥ ದೇವರ ರಾಜ್ಯದ ಕುರಿತಾದಂಥ ಸಾಮ್ಯಗಳಲ್ಲಿ ಒಂದು ಈ ಹುಳಿ ಹಿಟ್ಟಿನ ವಿಷಯದಲ್ಲಿ ಒಬ್ಬ ಸ್ತ್ರೀ 3 ಸೇರು ಹಿಟ್ಟನ್ನು ತಕ್ಕೊಂಡು ಅದರಲ್ಲಿ ಹುಳಿಯನ್ನು ಮಿಶ್ರ ಮಾಡಿ
ಆ ಹಿಟ್ಟೆಲ್ಲ 3 ಸೇರು ಹಿಟ್ಟು ಕೂಡ ಅದು ಹುಳಿ ಆಯಿತು ಅಂತ ಹೇಳ್ಬಿಟ್ಟು. ದೇವರ ರಾಜ್ಯ ಯಾವ ರೀತಿಯಾಗಿ ಸಾಂಕ್ರಾಮಿಕವಾದದ್ದು, ಹಬ್ಬುವಂಥದ್ದು, ಹರಡುವಂಥದ್ದು ಎಂಬುದನ್ನು ಸೂಚಿಸುವುದಕ್ಕೆ ಯೇಸು ಕರ್ತನು ಆ ಒಂದು ಹುಳಿ ಹಿಟ್ಟನ್ನು ಸಕಾರಾತ್ಮಕವಾಗಿ ಹೇಳುವಂಥದ್ದನ್ನು ನಾವು ಕೇಳಿಸ್ಕೊಳ್ತೇವೆ. ಇಲ್ಲಿ ಕೂಡ ಕೃತಜ್ಞತೆಯನ್ನು ತೋರಿಸಬೇಕಾದರೆ ಸಮಾಧಾನ ಯಜ್ಞದಲ್ಲಿ ಹುಳಿ ಇದ್ದರೆ ಪರವಾಗಿಲ್ಲ, ಅದು ಸ್ವೀಕೃತ. ಹುಳಿ ರೊಟ್ಟಿಗಳನ್ನು ಸಮರ್ಪಿಸಬೇಕು. ಸಮರ್ಪಿಸಿದ ಪ್ರತಿಯೊಂದು ವಿಧವಾದ ಪದಾರ್ಥಗಳಲ್ಲಿ ಒಂದೊಂದನ್ನು ಯೆಹೋವನಿಗೋಸ್ಕರ ಪ್ರತ್ಯೇಕಿಸಬೇಕು. ಯಜ್ಞವು ನಡೆದ ದಿನದಲ್ಲೇ ಭೋಜನ ಮಾಡಬೇಕು. ಯಜ್ಞ ನಡೆದ ದಿನದಲ್ಲೇ ಭೋಜನ ಮಾಡಬೇಕು. ಸರಿ, ಮಾಡೋದಿಲ್ಲ, ಊಟ ಮಾಡಲ್ಲ ಅಂತ ಹೇಳಿದರೆ ಏನಾಗ್ಬೋದು? ಅದು ಸೀರಿಯಸ್ಸೇ. 15ನೇ ವಚನ 2ನೇ ಭಾಗದಲ್ಲಿ, ಮರುದಿನದವರೆಗೆ ಸ್ವಲ್ಪವನ್ನಾದರೂ ಉಳಿಸಕೂಡದು. ಅಂದರೆ ಒಂದು ಕಡೆ ಯಜ್ಞ ನಡೆದಿದೆ, ಅಂದರೆ ಮರಣ ನಡೆದೋಯ್ತು ಪ್ರಾಣಿಗೆ ಸಂಬಂಧಿಸಿ. ಅದೇ ಕಡೆಯಲ್ಲಿ ಸೆಲೆಬ್ರೇಷನ್, ಊಟ ಮಾಡ್ಬೋದಾ ಎಂಬುದಾಗಿ ನೋಡುವಾಗ ನಮಗೆ ಒಂದು ವೇಳೆ ಇಷ್ಟವಿಲ್ಲದೆ ಇರ್ಬೋದು. ಅದು ಬಹುಶಃ ಹಳೆ ಒಡಂಬಡಿಕೆಯಲ್ಲಿ ಅದು ನೋಡಲಿಕ್ಕೆ ಅಷ್ಟು ಯಾರು ಸಸ್ಯಾಹಾರಿ ಆಗಿರ್ತಾರೆ, ವೆಜಿಟೇರಿಯನ್ ಆಗಿರ್ತಾರೆ ಅಂಥವರಿಗೆ ಅದು ಭಾಳ ಇಷ್ಟವಲ್ಲದಂಥ ಒಂದು ಸಂಗತಿಯಾಗಿ ಇರಲಿಕ್ಕೆ ಖಂಡಿತವಾಗಿ ಸಾಧ್ಯ. ಆದರೆ ಇದರ ಆತ್ಮಿಕ ಅನ್ವಯ ಏನಂದರೆ, ಯೇಸು ಕ್ರಿಸ್ತನು ನಮಗೋಸ್ಕರವಾಗಿ ಬಲಿಯಾದ ಕಾರಣ ಆತನು ಬಲಿಯಾದಂಥ ಸ್ಥಳದಲ್ಲೇ, ಅಂದರೆ ಆತನು ಬಲಿಯಾದಂಥ ಅನುಭವದಿಂದಲೇ ನಾವು ಸೆಲೆಬ್ರೇಟ್ ಮಾಡಬೇಕು. ಅದನ್ನೇ ಸೆಲೆಬ್ರೇಟ್ ಮಾಡಬೇಕು. ಇದಕ್ಕೆ ಕರ್ತನ ಮೇಜು ಎಂಬಂಥ ಒಂದು ಅನುಭವ, ಕ್ರೈಸ್ತರಲ್ಲಿ ಆಚರಿಸುವಂಥ ಒಂದು ಅನುಭವ, ಉತ್ಸಾಹ ಇದಕ್ಕೆ ಸರಿಯಾಗಿ ಹೋಲುವಂಥದ್ದಾಗಿದೆ. ಯಾರಾದರೂ ಹರಕೆಯನ್ನು ಸಲ್ಲಿಸುವುದಾಗಲಿ, ಸ್ವೇಚ್ಛೆಯಿಂದಾಗಲಿ ಅಂಥ ಯಜ್ಞವನ್ನು ಮಾಡಿಸಿದರೆ ಅದನ್ನು ಸಮರ್ಪಿಸಿದ ದಿನದಲ್ಲೇ ಊಟ ಮಾಡಿಬಿಡಬೇಕು ಎಂಬುದಾಗಿ. ಮತ್ತು ಮಿಕ್ಕಾದದ್ದೇನು ಮಾಡಬೇಕು? ಮಿಕ್ಕಾದದ್ದು ಮರುದಿನದಲ್ಲಿ ತಿನ್ನಬಹುದು. ಡೇ 1 ತಿನ್ಬೋದು, ಡೇ 2 ತಿನ್ಬೋದು. ಆದರೆ 3ನೇ ದಿನ ತಿನ್ಬೋದಾ? 3ನೇ ದಿನದವರೆಗೆ ಉಳಿದದ್ದನ್ನು ಬೆಂಕಿಯಿಂದ ಸುಟ್ಟು ಬಿಡಬೇಕು. 17ನೇ ವಚನ. 1ನೇ ದಿನ ತಿನ್ಬೋದು, 2ನೇ ದಿನ ತಿನ್ಬೋದು, 3ನೇ ದಿನ ತಿನ್ನಬಾರದು. ಸರಿ, ಆ ಯಜ್ಞಪಶುವಿನ ಉಳಿದಂಥದ್ದನ್ನು ಸ್ವಲ್ಪವನ್ನಾದರೂ 3ನೇ ದಿನದಲ್ಲಿ ಊಟ ಮಾಡಿದರೆ ಏನಾಗಬಹುದು ಅಂತ ಹೇಳುವಾಗ ಅದು ಹೇಯವಾದದ್ದು ಅಂತ ದೇವರು ಹೇಳ್ತಾರೆ. ಅದನ್ನು ತಿಂದವನು ಆ ಪಾಪದ ಫಲವನ್ನು ಅನುಭವಿಸಬೇಕು. ಯಾವುದನ್ನು ನಾವು ಒಂದು ದಿವಸ ತಿಂತೀವೋ ಅದು ಪಾಪವಲ್ಲ. ಅದೇ ಊಟ 2ನೇ ದಿವಸ ಮಾಡ್ತೀವೋ ಪಾಪವಲ್ಲ. ಅದೇ ಊಟ 3ನೇ ದಿವಸ ತಿಂತೀವೋ, ಭಾಳ ಚೆನ್ನಾಗಿದೆ, ರುಚಿಯಾಗಿದೆ ಅಂತ ಹೇಳಿಬಿಟ್ಟು ಪಾಪವಲ್ಲ, ಪಾಪವಲ್ಲ, ಪಾಪ. ಯಾವಾಗ ಪಾಪವಲ್ಲವಾಗ್ತದೆ, ಪಾಪ ಆಗೋದಿಲ್ಲ ಎಂಬುದಾಗಿ ನೋಡುವಾಗ ದೇವರು ಹೇಳಿದಂತೆ ನಾವು ಮಾಡಿದರೆ ಪಾಪವಲ್ಲ, ದೇವರು ಹೇಳಿದ್ದಕ್ಕೆ ವಿರುದ್ಧವಾಗಿ ನಾವು ನಡ್ಕೊಂಡ್ರೆ ಅದು ಪಾಪ ಎಂಬ ವಿಷಯವನ್ನು ನಾವು ಯಾಜಕಕಾಂಡ 7ನೇ ಅಧ್ಯಾಯದ 17ನೇ 16, 17, 18ನೇ ವಚನದಲ್ಲಿ ನಾವು ತಿಳ್ಕೊಳ್ತೇವೆ. ಅದರಿಂದ ಪಾಠ ಕಲ್ತ್ಕೊಳ್ತೇವೆ. ಹಳೆ ಒಡಂಬಡಿಕೆಯಲ್ಲಿ ನೋಡ್ರಿ ಎಷ್ಟು ವಿವರವಾಗಿ, ಅದೇ ಸಂದರ್ಭದಲ್ಲಿ ತೊಡಕಾಗಿ, ನಾಟ್ ಓನ್ಲಿ ಇನ್ ಡಿಟೇಲ್, ಇಟ್ ವಾಸ್ ಅನಾಲಿಟಿಕಲ್ ಬಟ್ ಆಲ್ಸೋ ಕ್ರಿಟಿಕಲ್, ಭಾಳ ಸೂಕ್ಷ್ಮವಾಗಿ ಗಂಭೀರವಾದದ್ದಾಗಿತ್ತು. ಮತ್ತು ಒಂದು ರೀತಿಯಿಂದ ಕೆಲವು ಸಾರಿ ಅದು ಗಲಿಬಿಲಿಯನ್ನು ತರ್ತಿತ್ತು. ಆದರೆ ದೇವರು ಗಲಿಬಿಲಿಗೆ ಕಾರಣ ಅಲ್ಲ. ಆದರೆ ನಮಗೆ ಅನಿಸ್ತಿತ್ತು ಆ ರೀತಿಯಾಗಿ. ಅದಕ್ಕಿಂತಲೂ ಹೆಚ್ಚಾಗಿ ಆಗಾಗ ನನಗೆ ಅನಿಸುವಂಥ ಒಂದು ಅಭಿಪ್ರಾಯ ಏನಂದರೆ, ಬಹಳ ತೊಡಕಾಗಿತ್ತು. ಇಟ್ಸ್ ವೆರಿ ಕಾಂಪ್ಲಿಕೇಟೆಡ್ ಆಗಿತ್ತು. ಹೌದು, ಧರ್ಮಶಾಸ್ತ್ರದಲ್ಲಿ 2713 ಆಜ್ಞೆಗಳು, ನಿಯಮಗಳು, ಶಾಸನಗಳು ಬರೆದಿದೆ ಅಂತ ಹೇಳ್ಬಿಟ್ಟು ಡೆಕ್ಸ್ ಅನ್ನೋಟೇಟೆಡ್ ಬೈಬಲ್ನಲ್ಲಿ ಲಿಖಿತ ರೂಪದಲ್ಲಿ ದಾಖಲಿದೆ. ಹೌದು, ಇದನ್ನೆಲ್ಲ ನಾವು ತಿಳ್ಕೊಂಡ ಮೇಲೆ ಏನಾಗ್ತದೆ, ಹೊಸ ಒಡಂಬಡಿಕೆಯಲ್ಲಿ ಇಂಥದ್ದೆಲ್ಲ ಇಲ್ಲಲ್ಲ,
2713 ಆಜ್ಞೆಗಳನ್ನು ಯೇಸು ಕ್ರಿಸ್ತನು 2 ದಶಾಜ್ಞೆಗಳನ್ನು ಕೂಡ ಇತ್ತು. ಎರಡೂ ದಶಾಜ್ಞೆ ಕೂಡ ಯಾರಾದರೂ ದಶಾಜ್ಞೆ ಎಲ್ಲವನ್ನು ಹೇಳ್ರಿ ಅಂತ ಹೇಳಿದ್ರೆ ಒಂದು ವೇಳೆ ಹೇಳದೇ ಇರುವಂಥವರು ಭಾಳ ಜನರು ನಂಬಿದವರಲ್ಲಿ ಇರಲು ಸಾಧ್ಯ, ಸೇವಕರಲ್ಲಿ ಕೂಡ ಇರಲಿಕ್ಕೆ ಸಾಧ್ಯ. ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು 2713 ಆಜ್ಞೆಗಳನ್ನು ಅಥವಾ ದಶಾಜ್ಞೆಗಳನ್ನು ಏನು ಮಾಡಿಬಿಟ್ರು, 2 ಆಜ್ಞೆಗಳನ್ನಾಗಿ ಮಾಡಿಬಿಟ್ರು. ನಿನ್ನ ದೇವರಾಗಿರೋ ಕರ್ತನನ್ನು ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಬುದ್ಧಿಯಿಂದಲೂ ಪೂರ್ಣ ಶಕ್ತಿಯಿಂದಲೂ ನೀನು ಪ್ರೀತಿಸಬೇಕು. ಎರಡನೇದಾಗಿ ನಿನ್ನ ನೆರೆಯವನನ್ನು ನಿನ್ನಂತೆ ಪ್ರೀತಿಸಬೇಕನ್ನಂತೆ 2 ಆಜ್ಞೆಗಳು. ಮತ್ತಾಯನ ಬರೆದ ಸುವಾರ್ತೆ 22ನೇ ಅಧ್ಯಾಯ 37-39ನೇ ವಚನದಲ್ಲಿ ಈ 2 ಆಜ್ಞೆಗಳ ಕುರಿತಾಗಿ ಬರೆದ್ಬಿಟ್ಟು 40ನೇ ವಚನದಲ್ಲಿ ಧರ್ಮಶಾಸ್ತ್ರದ ಮುಖ್ಯ ತಾತ್ಪರ್ಯಗಳು ಅಥವಾ ಧರ್ಮಶಾಸ್ತ್ರರು ಮತ್ತು ಪ್ರವಾದಿಗಳ ಮಾತು ಎಲ್ಲ ಈ 2 ಆಜ್ಞೆಗಳ ಮೇಲೆ ದೇವರನ್ನು ಪ್ರೀತಿಸು, ನೆರೆಯವರನ್ನು ಪ್ರೀತಿಸು, ಅಥವಾ ಎರಡನ್ನು ಒಂದು ಮಾಡಬೇಕಾದರೆ ಪ್ರೀತಿ ದೈವಿಕವಾದ ಪ್ರೀತಿ ಎಂಬುದಾಗಿ. ಸರಿ, ಮತ್ತು ಕೊಬ್ಬಿನ ವಿಷಯವಾಗಿ ಕೂಡ ದೇವರು 22ನೇ ವಚನದಿಂದ ಇರುವಂಥ ವಾಕ್ಯ ಭಾಗದಲ್ಲಿ ಕೊಬ್ಬನ್ನು ತಿನ್ನಬಾರದು, ಆದರೆ ಉಪಯೋಗಿಸ್ಕೋಬೋದು, ತಿನ್ನಬಾರದು. ಒಂದು ವೇಳೆ ತಿಂತೀನಿ ಅದು ಭಾಳ ಟೇಸ್ಟ್ ಆಗಿರ್ತದೆ ಎಂಬುದಾಗಿ ಯಾರಾದರೂ ಹೇಳಿದರೆ ಅಂಥವರನ್ನು ಸ್ವಕುಲದಿಂದ ತೆಗೆದು ಹಾಕಬೇಕು. 25ನೇ ವಚನ ಯಾಜಕಾಂಡ 7ನೇ ಅಧ್ಯಾಯ 25ನೇ ವಚನದಲ್ಲಿ ಸ್ವಕುಲದಿಂದ ತೆಗೆದು ಹಾಕಬೇಕು ಎಂಬುದಾಗಿ. ಮತ್ತು ಅದೇ ರೀತಿಯಾಗಿ ರಕ್ತ ಭೋಜನವನ್ನು ಕೂಡ ಮಾಡಬಾರ್ದು, ಮಾಡಿದಂಥವ್ರನ್ನು ಸ್ವಕುಲದಿಂದ ತೆಗೆದು ಹಾಕಬೇಕು. 27ನೇ ವಚನ. ಮತ್ತು 30ರಿಂದ ಇರುವಂಥ ವಾಕ್ಯ ಭಾಗಗಳಲ್ಲಿ ನಿವಾಳಿಸುವಂಥದ ವಿಷಯ ಕೂಡ ಅಲ್ಲಿ ಹೇಳಲಾಗಿದೆ. ಮತ್ತು ಇಸ್ರಾಯೇಲರಿಂದ ಯಾಜಕರಿಗೆ ಯಾವಾಗಲೂ ಸಲ್ಲಬೇಕು ಇದು ಅಂತ ಹೇಳ್ಬಿಟ್ಟು ಶಾಶ್ವತವಾದಂಥ ಒಂದು ನಿಯಮ ದೇವರು ಮಾಡಿಬಿಟ್ಟಿದ್ದಾರೆ. ಯೆಹೋವನಿಗೆ ಹೋಮವಾಗಿ ಅರ್ಪಿತವಾದ ದ್ರವ್ಯಗಳಲ್ಲಿ ಇವೇ ಆರೋನಿಗೂ ಅವನ ವಂಶಸ್ಥರಿಗೂ. ಆಗಾಗ ಬರುವಂಥ ಒಂದು ಮಾತು ಆರೋನು ವಂಶಸ್ಥರು ಇದನ್ನೆಲ್ಲ ಅವರಿಗೆ ಕೊಡಬೇಕಂತ ಹೇಳ್ಬಿಟ್ಟು ದೇವರು ದೇವಾಲಯದಲ್ಲಿ ಮಾಡುವಂಥವರ ಸೇವೆ ಮಾಡುವಂಥವರ ಕಾಳಜಿ ವಹಿಸಿದ್ದಾನೆ ಅನ್ನುವಂಥ ಮಾತು ಹೇಳಲಾಗಿದೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 7. Likewise, this is the law of the trespass offering. It is most holy. In the place where they kill the burnt offering shall they kill the trespass offering, and the blood thereof shall he sprinkle round about upon the altar. And he shall offer of it all the fat thereof, the rump, and the fat that covereth the inwards, and the 2 kidneys, and the fat that is on them, which is by the flanks, and the caul that is above the liver. With the kidneys it shall he take away. And the priest shall burn them upon the altar for an offering made by fire unto the Lord. It is a trespass offering. Every male among the priests shall eat thereof. It shall be eaten in the holy place. It is most holy. As the sin offering is, so is the trespass offering. There is one law for them. The priest that maketh atonement therewith shall have it. And the priest that offereth any man's burnt offering, even the priest shall have to himself the skin of the burnt offering which he hath offered. And all the meat offering that is baken in the oven, and all that is dressed in the frying pan and in the pan, shall be the priest's that offereth it. And every meat offering mingled with oil and dry shall all the sons of Aaron have, one as much as another. And this is the law of the sacrifice of peace offerings, which he shall offer unto the Lord. If he offer it for a thanksgiving, then he shall offer with the sacrifice of thanksgiving unleavened cakes mingled with oil, and unleavened wafers anointed with oil, and cakes mingled with oil of fine flour fried. Besides the cakes, he shall offer for his offering leavened bread with the sacrifice of thanksgiving of his peace offerings. And of it he shall offer one out of the whole oblation for an heave offering unto the Lord. And it shall be the priest's that sprinkleth the blood of the peace offerings. And the flesh of the sacrifice of his peace offerings for thanksgiving shall be eaten the same day that it is offered. He shall not leave any of it until the morning. But if the sacrifice of his offering be a vow,
or a voluntary offering, it shall be eaten the same day that he offereth his sacrifice, and on the morrow also the remainder of it shall be eaten. But the remainder of the flesh of the sacrifice on the third day shall be burnt with fire. And if any of the flesh of the sacrifice of his peace offerings be eaten at all on the third day, it shall not be accepted, neither shall it be inputted unto him that offereth it. It shall be an abomination, and the soul that eateth of it shall bear his iniquity. And the flesh that toucheth any unclean thing shall not be eaten, it shall be burnt with fire. And as for the flesh, all that be clean shall eat thereof. But the soul that eateth of the flesh of the sacrifice of peace offerings that pertain unto the Lord, having his uncleanness upon him, even that soul shall be cut off from his people. Moreover, the soul that shall touch any unclean thing, as the uncleanness of man, or any unclean beast, or any abominable unclean thing, and eat of the flesh of the sacrifice of peace offerings which pertain unto the Lord, even that soul shall be cut off from his people. And the Lord spake unto Moses, saying, Speak unto the children of Israel, saying, Ye shall eat no manner of fat of ox, or of sheep, or of goat, and the fat of the beast that dieth of itself, and the fat of that which is torn with beasts, may be used in any other use, but ye shall in no wise eat of it. For whosoever eateth the fat of the beast, of which men offer an offering made by fire unto the Lord, even the soul that eateth it shall be cut off from his people. Moreover, ye shall eat no manner of blood, whether it be of fowl or of beast, in any of your dwellings. Whatsoever soul it be that eateth any manner of blood, even that soul shall be cut off from his people. And the Lord spake unto Moses, saying, Speak unto the children of Israel, saying, He that offereth the sacrifice of his peace offerings unto the Lord shall bring his oblation unto the Lord of the sacrifice of his peace offerings. His own hand shall bring the offerings of the Lord made by fire, the fat with the breast, it shall he bring, that the breast may be waved for a wave offering before the Lord. And the priest shall burn the fat upon the altar, but the breast shall be Aaron's and his sons'. And the right shoulder shall ye give unto the priest for an heave offering of the sacrifices of your peace offerings. He among the sons of Aaron that offereth the blood of the peace offerings, and the fat, shall have the right shoulder for his part. For the wave breast and the heave shoulder have I taken of the children of Israel from off the sacrifices of their peace offerings, and have given them unto Aaron the priest and unto his sons by a statute forever from among the children of Israel. This is the portion of the anointing of Aaron, and of the anointing of his sons, out of the offerings of the Lord made by fire, in the day when he presented them to minister unto the Lord in the priest's office, which the Lord commanded to be given them of the children of Israel, in the day that he anointed them, by a statute forever throughout their generations. This is the law of the burnt offering, of the meat offering, and of the sin offering, and of the trespass offering, and of the consecrations, and of the sacrifice of the peace offerings, which the Lord commanded Moses in Mount Sinai, in the day that he commanded the children of Israel to offer their oblations unto the Lord in the wilderness of Sinai.